ಹ್ಯಾಟ್ ತೊಗೊಳಕ್ಕೆ ಹೋಗಿದ್ವಿ, 100 ದಿರಮ್ ಅಂದರು ಒಂದು ಹ್ಯಾಟ್ಗೆ. ವಾಪಸ್ ಬಂದು ಅಪ್ಪ ಇಲ್ಲಿ ನೋಡಿ, 20 ದಿರಮ್ಗೆ ಸಿಗುತ್ತೆ ಶಾರ್ಜಲ್ಲಿ. 100 ದಿರಮ್ ಹಾಕೋಣ, 2300 ರೂಪಾಯಿ. ಸೊ ಬೇಸಿಕಲಿ ಇವಾಗ ಫುಜೈರಾ ಫೋರ್ಟಿಗೆ ಬಂದಿದ್ದೀವಿ. ಈ ಊರು ಶಾರ್ಜಾನೂ ಅಲ್ಲ, ದುಬೈಯೂ ಅಲ್ಲ, ಫುಜೈರಾ ಟೂರಿಸಂ ಬೋರ್ಡ್ ಪ್ರಕಾರ 1500ನೇ ಇಸ್ವಿಯಲ್ಲಿ ಈ ಫೋರ್ಟ್ನ ಕಟ್ಟಲಾಗಿದೆ ಅಂತ ಹೇಳ್ತಾರೆ. UAEಯಲ್ಲೇ ತುಂಬ ಹಳೆಯದು ಹಾಗೂ ದೊಡ್ಡದಾದ ಫೋರ್ಟ್ ಅಂದರೆ ಅದು ಫುಜೈರಾ ಫೋರ್ಟ್. ಒಟ್ಟು 610 ಸ್ಕ್ವೇರ್ ಮೀಟರ್ಸ್ ಅಷ್ಟು ಜಾಗದಲ್ಲಿ ಈ ಫೋರ್ಟ್ ಇದೆ. ಬನ್ನಿ ಫೋರ್ಟ್ ಹೇಗಿದೆ ಅಂತ ನೋಡ್ಕೊಂಬರೋಣ. ಏನು ನೀರು ಫ್ರೀಯಾಗಿ ಇಟ್ಟವ್ರ? ಯಾವ ಥರ? ಹಂಪಿ ವಿರೂಪಾಕ್ಷ ಟೆಂಪಲ್ ಥರ ಇದೆಯಂತೆ ಆಂಟಿ. ನಿಂಗೆ ಯಾವ ಥರ ಇದೆ ಅಪ್ಪಿ? ಕೊಂಪೆ ಇದು ಹಂಪೆ ಅಂದ್ರೆ ಅವ್ರು ಕೊಂಪೆ, ಇವರು ಹಂಪಿ ಅಂದರೆ ಅವ್ರು ಕೊಂಪೆ ಅಂತಾರೆ. ಫೋಟೋಪಿ ಎಂತ ಹೆರಿಟೇಜ್ ಇಲ್ಲ, ಹಿಸ್ಟ್ರಿ ಅವರಿಗೆ. ಗೋಬೋ, ಹೌ ಆರ್ ಯು ಫೀಲಿಂಗ್? ನನ್ನ ಹ್ಯಾಟ್ ಇತ್ತು, ರೌಂಡ್ ಹ್ಯಾಟು. ಈಗ ನೆನಪಾಗ್ತದೆ, ರೌಂಡ್ ಹ್ಯಾಟ್ ಇದೆ ಅಂತ ಯಾವಾಗಲೂ ಹೊರಗೆ ಬಂದು ನೆನೆಸ್ಕೊಳ್ಳೋದು. ಮನೇಲೇ ಇದೆ, ಮನೇಲೇ ಇರಲಿ, ಬಾದು ಮೊಟ್ಟೆ ಹಾಕಲಿ. ಅಯ್ಯಪ್ಪ, ಇದೆ ನಿಮಗೆ ಹತ್ತು ಗೋಬು. ಚೆನ್ನಾಗಿದೆ ಅಲ್ಲ? ಕನ್ನಡಕ ಬೇರೆ ಹಾಕೊಂಡು ಏನು ಕೂತ್ಕೊಂಡ್ಬಿಟ್ಟಿದ್ಯಾ? ಹೊರಗಡೆ ಎಷ್ಟು ಬಿಸಿಲಿದೆಯೋ, ಒಳಗಡೆ ಬಂದ್ರೆ ಅಷ್ಟೇ ತಣ್ಣಗಾಗ್ತಿದೆ. ಹಳೆ ಕಾಲದವ್ರದ್ದು ಇನ್ವೆನ್ಷನ್ಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದ್ರೊಳಗೆ ಕುತ್ಕೊಳ್ಳೋಕ್ಕೆ ಆರಾಮ್ ಅನಿಸ್ತಿದೆ. ಈ ಕಿಟಕಿಯಲ್ಲಿ ಬರ್ತಿರೋ ಗಾಳಿ ತಂಪಾಗಿದೆ ಕುತ್ಕೊಳ್ಳೋಕ್ಕೆ. ಕೂದಲು ಹರಾಡ್ತಾ ಇದೆ ಬೂಬುದು. ಎಲ್ಲೋದ್ರು ಅಮ್ಮಾರು? ಇವಾಗ ಹೋಗಿದ್ದು ಅದರೊಳಗಡೆ, ಹೇಗೆ ಹೋಗ್ತಾರೆ ಇದ್ರೊಳಗಡೆ? ಎಲ್ಲ ಒಂದೇ ಥರ ಇದ್ದಾರೆ. ಇದು ಸೇಮಾ? ಸೇಮ್ ಬಟ್ ಡಿಫರೆಂಟ್. ಇವ ಅಲ್ಲಿ ನಡ್ಕೊಂಡು ಹೋಗ್ತೀಯಾ? ಅಲ್ಲಿ ನಡ್ಕೊಂಡು ಹೋಗ್ತೀಯಾ? ಪ್ರಿನ್ಸಸ್ ಅಂತೆ. ಹೋಗೋ ಇವಾಗ. ಏನಿದು ಗುಹೆ? ಗುಹೆ ಒಳಗೆ ಹೋಗ್ತಿದ್ದೀರಾ? ಸಖತ್ತಾಗಿದೆ ಅಲ್ಲ? ಹೋಗ್ಬೋದಾ ಅಲ್ಲಿ? ಇದ್ರೊಳಗೆ ಫುಲ್ ಗುಹೆ ಇದೆ ನೋಡ್ಬಾ. ಸೀರಿಯಸ್? ಅಕ್ಕ ಇರಿ ಟಾರ್ಚ್ ಹಾಕ್ತೀನಿ, ಹೋಗೋದು. ಏನು ಇಲ್ಲ ಅನ್ಕೋತೀನಿ. ಹೋಗಿ ಬಾ. ಬೆಂಗಳೂರಿಗೆ ಹೋಗ್ಬಿಟ್ಟಾತಲ್ಲ ಗುಹೆ. ಕಸಾಗಿ ಸಾಕು ಇಷ್ಟೇ ಕಂಡ್ರೆ ಏನೂ ಇಲ್ಲ. ಏನು ಇಲ್ವಾ? ಸುಮ್ನೆ ಒಳಗೆ ಚೆಕ್ ಮಾಡಿ ಯಾರಾದ್ರೂ ಬಂದು ಎಳ್ಕೊಂಡು ಹೋದ್ರೆ ಕಷ್ಟ. ಬನ್ನಿ, ಚಾಪೆ ಎಲ್ಲ ಇದೆ. ಬಾ ಹಂಗಾರೆ ಬೇಡ, ಹತ್ರಿ. ಇಷ್ಟೇ ಇರೋದು. ಇದ್ರಲ್ಲಿ ಒಂದು ಚಾಪೆ ಹಾಸ್ಕೊಂಡು ಮಾಡ್ಕೊಂಡ್ರೆ ಇನ್ನೂ ಮೇಲೆ ಹೋಗ್ಬೋದಾ? ಮೇಲೆ ಏನಿದೆ ಹೇಳಪ್ಪಿ. ನೋಡ್ಬಿಟ್ಟು ಹೇಳಪ್ಪ. ಕ್ಯೂರಿಯಾಸಿಟಿ ಇದ್ರೆ ಹೋಗೋಣ. ಇಲ್ಲ ಬೇಡ. ಚೆನ್ನಾಗಿದ್ಯಾ? ಅಲ್ಲ, ಇಲ್ಲಿ ಹೋದಾಗ ಸ್ವಲ್ಪ ಭಯ ಆಗುತ್ತೆ. ಅಮ್ಮನೇ ಬರ್ತೈತಿ. ಹುಷಾರ್ ಕಣಮ್ಮ. ನಮ್ಮ ಅಮ್ಮ ಹಿಂದೆನೇ ಮಂತಪ್ಪಿ ಹತ್ತು ನೀನು ಫಸ್ಟ್ ಮೇಕೆ ಅಮ್ಮ ಇಟ್ಕಿಡ್ಕ ಅಮ್ಮನ. ಅಮ್ಮ
ಅಲ್ಲಿ 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 ಕುಳ್ಕೊಳ್ಕೊಂಡು ಓಡ್ ಬಂದ್ಬಿಡ್ತೈತ್ಲಕ್ಕೆ. ಅಲ್ಲಿ ವಿಡಿಯೋ ಮಾಡಿ ಇಲ್ಲೆಲ್ಲ ಹಳೆ ಮನೆಗಳು ತರ ಮಾಡಿದ್ದಾರೆ. Then see the city over there. ಬ್ರಿಟಿಷರು 1925ರಲ್ಲಿ ಇಲ್ಲಿ ಕೂಡ ದಾಳಿ ಮಾಡಿ ಸ್ವಲ್ಪ ಹಾಳು ಮಾಡಿದ್ದಾರೆ ಜಾಗನ. 1997ರ ತನಕ ಇದು ಕ್ಲೋಸ್ ಆಗಿತ್ತಂತೆ ಜಾಗ. ಆಮೇಲೆ 3 ವರ್ಷ ತಗೊಂಡು ರೀಸ್ಟೋರ್ ಮಾಡಿದ್ದಾರೆ. 2000ನೇ ಇಸ್ವಿಯಿಂದ ಮತ್ತೆ ಜನಕ್ಕೆ ನೋಡೋಕ್ಕೆ ಓಪನ್ ಮಾಡಿದ್ದಾರೆ. ಆಡು ಮುಟ್ಟದ ಸೊಪ್ಪಿಲ್ಲ, ಬ್ರಿಟಿಷರು ಹಾಳು ಮಾಡದೇ ಇರೋ ಊರಿಲ್ಲ. ಆಂಟಿ ಹುಷಾರು. ಸೈಡ್ ನೋಡ್ಕೋ, ಕಾಲು ಈ ಕಡೆ ಸೈಡು. ಹೂವು ಹುಷಾರು. Actually, it's easier for me to get out. You could just follow my steps. Exactly. Okay? Okay, sir? Let them go down. ತೂತೊಳಗೆ ಬಿದ್ದಂಗೆ. ಮಡಬಾಸ ಡೇಟ್ ಪ್ರೊಸೆಸಿಂಗ್ ಏರಿಯಾ ಇದೆಂತದ್ರ? ಇದು ಜೈಲು, ಪ್ರಿಸನ್. ಅದು ಏನಿದು? ಡೇಟ್ ಪ್ರೊಸೆಸಿಂಗ್ ಏರಿಯಾ. ಓಹೋ, ಇದು ಪ್ರಿಸನ್, ಕೈದಿಗಳು. ಪ್ರಿಸನ್ ಪರ್ಸನ್. ಕೈದಿ ಕೆಳಗೆ ಹಾಕಿ ಬಿಟ್ಬಿಡ್ತಿದ್ರ ಅವ್ರನ್ನ. ಬರಲ್ಲ ಅನ್ಸುತ್ತೆ. ಇಷ್ಟೇ ಇರೋದು ಎರಡನೇನು ಇಷ್ಟೇ ನಾನು ಇದು 6 ರೋಡ್ ಹೋಗ್ತಿದ್ದೆ. ನಾನು ಅದ್ರಲ್ಲಿ ನುಸ್ಕೊಂಡು ಹೋಗ್ಬಿಡ್ತಿದ್ದೆ ಅಲ್ಲಿ. ಅಷ್ಟೇ ವೆಂಟಿಲೇಷನ್ ಅಷ್ಟೇ. ಬಟ್ ತಣ್ಣಗಿದೆ ಅಲ್ಲ, ಮಣ್ಣಿಂದು ಅಲ್ಲ. ಅವಾಗೆಲ್ಲ ಲಾಜಿಕ್ ಇತ್ತು, ಇವಾಗೆಲ್ಲ ಈ ಥರ ಸ್ವಿಚ್ ಬೋರ್ಡ್ ಹಾಕೊಂಡ್ಬಿಟ್ಟು ಹಾಳಾಗ್ಬಿಟ್ಟಿದ್ದೀವಿ. ಹಂಚು ಪರವಾಗಿಲ್ಲ. ಈಗ ಇಲ್ಲಿ ಪೂಜಾರ ಫೋಟೋ ಹುಡುಕ್ತಾ ಇರ್ತಾರಲ್ಲ ಅಂಥವ್ರಿಗೆ ಈ ವಿಡಿಯೋ. ಈ ತರ ಹಳೆ ಕಾಲದಲ್ಲೇ ಸಿಗೋದು ಅಲ್ಲ ಅಂಕಲ್, ಇದೆ ಟೀ ಕುಡ್ಡ ಅಂತ. ನಮ್ಮ ಕಡೆನೂ ಇತ್ತು ಈ ತರ. ಕಿಟ್ಕೆ ನೋಡ್ರೋ ಇದನ್ನ. ಅಲ್ಲೆಲ್ಲ ಇರ್ಲಿಲ್ಲ, ಇಲ್ಲಿ ಕಿಟಕಿ ಇದೆ. ಇದೆ ಎಲ್ಲ ಕಡೆ. ಬಟ್ ಇಲ್ಲಿರೋರು ಯಾರೋ ಅಲ್ಲ, ನಮ್ಮ ಕಡೆ ಫೋರ್ಟ್ಗೆಲ್ಲ ಹೋಲ್ಸ್ಕೊಂಡ್ರೆ ಓಕೆ ಓಕೆ. ಆದರೂ ಆಗಿನ ಕಾಲದಲ್ಲಿ ದುಬೈಲಿ ಈ ಥರ ಫೋರ್ಟ್ ಇತ್ತು. ದುಬೈಲಿ ಈ ಥರ ಇಲ್ಲ ಬಿಡು. ದುಬೈಲೆಲ್ಲ ಮಾಡರ್ನ್ ಫೋರ್ಟ್. ಕಡೆ ಸ್ಟೋರಿಗೆ ಹಾಕಕ್ಕೆ ಇವನಿಗೆ ನಾನು ಫೋಟೋ ತೆಗೆದು ಕಳಿಸ್ಬೇಕಂತೆ ನೋಡ್ರಿ. ಚೆನ್ನಾಗಿದೆ ಒಂಥರ. ಬರೇ ಅದು ಬಿಲ್ಡಿಂಗ್ ನೋಡಿ ನೋಡಿ ಬೇಜಾರಾಗಿ ಹೋಗಿತ್ತು. ಗ್ಲಾಸು ಕಾಂಕ್ರೀಟ್. ಇವಾಗ ಕಲ್ಲು ಮಣ್ಣಲ್ಲಿ ಕಟ್ಟಿರೋಂಥ ಬಿಲ್ಡಿಂಗ್ ಬಂದಿದ್ದೀವಿ. ಏನೋ ಒಂಥರ ಇಷ್ಟನಾ? ಓಕೆ, ಪೂಜಾರ ಫೋಟೋ ಬ್ಲಾಗ್ನ ಶೂಟಿಂಗ್ ಹಾಲ್ಸಿಂದ ಏನು ಮಾಡ್ತೇವೆ. ಬಾಯ್. ಆ ಕಡೆ ನಿಂತಿದೆ, ಅಲ್ಲಿಂದ ಹಾಕ್ತಾರೆ, ಈ ಕಡೆ ನಿಂತ್ಕೋಬೇಕು. ಏನೇನು ಹಾಕಿದ್ರೆ ನೋಡಿದೆ, ಪ್ಲಾಸ್ಟಿಕ್ ಬಾಟ್ಲು. ಈಗ ಇದ್ಬಿಟ್ರೆ ಈಗ 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 ಬಾ ಅಷ್ಟೇ. ಪೂಜಾರ ಫೋಟೋ ಎಲ್ಲಿ ನೋಡೋಣ. ಅಯ್ಯೋ, ಯಾರು ಯೂಸ್ ಏನು ಮಾಡ್ತಾ ಇಲ್ಲ. ನಮ್ಮ ಹಳ್ಳಿಗಳಲ್ಲಿ ತೋಟದಲ್ಲಿ ಮಿಷಿನ್ ಮನೆ ಕಟ್ಟಿರ್ತಾರಲ್ಲ, ಹಂಗಿದೆ. ಎಂತ ಮರ ಅಂಕಲ್ ಇದು? ಹಳ್ಳಿ ಮರ ಅಲ್ವಾ ಇದು?
ಅದು ಅಲ್ಲಿ ಅದು ಇದ್ರ ಮರ ಹಳ್ಳಿ ಮರ ಅದು. ಹೆಂಗೆ ಬ್ರಾಂಚಸ್ ನೋಡ್ರಿ ಹೆಂಗೆ ದಟ್ಟವಾಗಿದ್ದಾವೆ. ಬಿಸಿಲು ನೆನ್ನೆ ಹಾಳಾದ್ದು ಮೋಡ ಆಗಿತ್ತು, ಇವತ್ತು ಏನು ಬಾರ್ಸ್ಕಿಡುತ್ತದೆ. ಇಲ್ಲಿ ಒಂದು ಬಾವಿ ಇರಂಗಿತ್ತು ಕಣ. ಬಾವಿನ ಏನೋ ನೋಡೋಣ ಬನ್ನಿ. ಬಾವಿ ಅಲ್ಲ ಆಬ್ವಿಯಸ್ಲಿ, ತೊಟ್ಟಿ ಥರ ಇದೆ. ಓ ಶಿಟ್, ಬಾವಿನೇ ಹಿಂಗೆ ಹಿಡಿದು ಹೋಗಿ ಅಲ್ಲಿ ನೀರಿದೆಯಲ್ಲ ಅದೇ ಆಶ್ಚರ್ಯ. ಇಲ್ಲಿ ನೀರು ಹೆಂಗೆ ಬಂತು? ಈ ಪಾರಿವಾಳಗಳೆಲ್ಲ ಕಡೆ ಕೂತ್ಕೊಂಡು ಕಕ್ಕ ಮಾಡೋದೇ ಕೆಲಸ. ಇಲ್ಲಿ ಫೋಟೋ ಹೋಗಿತ್ತು, ಫೋಟೋ ಇಲ್ಲಿ ಈ ಥರ ಎಲ್ಲ ಮಾಡಿದ್ದಾರೆ. ಕಾರ್ ಹೆಂಗೆ ತಂದ್ಬಿಟ್ಟ ಇವನು ಇಲ್ಲಿಗೆ? ಎಲ್ಲ ಪಾಳು ಬಿದ್ದಿದೆ ರೀ. ಕೆಲವೊಂದೆಲ್ಲ ಈ ಥರ ಹಂಗೆ ಬಿಟ್ಬಿಟ್ಟಿದ್ದಾರೆ, ಪಾಳು ಬಿದ್ದಿದೆ. ಮಳೆ ಬಂದಾಗೆಲ್ಲ ಹಾಳಾಗಿದೆ ಸ್ವಲ್ಪ. ಬಟ್ ಸ್ಟಿಲ್ ಅವರು ಹಳೆ ಕಲ್ಚರ್ನ ಪ್ರಿಸರ್ವ್ ಮಾಡ್ತಿದ್ದಾರಲ್ಲ, ಅದೇ ಖುಷಿ. ಇಲ್ಲಿ ನೀರು ಹೋಗೋಕ್ಕೆ ನೋಡಿ ಚಾನಲ್ ಥರ ಮಳೆ ಬಂದರೆ. ಏನಿದೆ ಅಪ್ಪಿಯಲ್ಲಿ? ಮನೆಗಳು ಹಟ್ಟುಗಳು. ಅಲ್ಲಿತ್ತಲ್ಲ ಅದೇ ಥರ ಗುಡಿಸ್ಲುಗಳು. ಅದ್ರ ಮುಂದೆ ಒಂದು ಮರನೂ ಹಾಕಿದ್ದಾರೆ ಫೀಲ್ ಬರ್ಸೋಕ್ಕೆ. ಸೊ ಎಲ್ಲ ನೈಬರ್ಸ್ ಈ ಥರ ಇದ್ದರು ಅನ್ಸುತ್ತೆ ಅವಾಗ, ಅಡೋಸಿ ಪಡೋಸಿಗಳು. ಆಹಾ, ಇದ್ರೊಳಗೆ ಬಂದುಬಿಟ್ರೆ ತಣ್ಣಗಾಗತ್ತೆ ಕಣ್ರಿ. ಮತ್ತು ಏನು ಆಗಿನ ಕಾಲದಲ್ಲೆಲ್ಲ ಸುಮ್ಮನೆ ಕಟ್ಟಿಲ್ಲ. ಆಗಿನ ಕಾಲದಲ್ಲಿ ಸುಮ್ಮನೆ ಕಟ್ಟಿಲ್ಲಪ್ಪ ಇವೆಲ್ಲ. ಇದ್ರೊಳಗೆ ಬಾ, ಎಷ್ಟು ಹೆಂಗೆ ಹಾಕ್ಕೊಂತಾರೆ ಮುಖಣ ಮಾರೆ ನೋಡು. ಇಲ್ಲ ಈ ಬಿಸಿಲಲ್ಲಿ ಹೆಂಗಿರಕ್ಕಾಗತ್ತೆ ಅವ್ರಿಗೆ? ಚಾನ್ಸೇ ಇಲ್ಲ. ಇದ್ರಲ್ಲ ಹೆಂಗಿದ್ರು ಹೇಳು. ಇದ್ರೊಳಗೆ ಬಿಸಿ ಆಗಲ್ವಲ್ಲ? ಹೆಂಗೆ ಅಂತ ಅವೆಲ್ಲ ಎ ಸಿ ಇಲ್ಲ, ಪಕ್ಕದಲ್ಲೇ ನೇಬರ್ಸು. ಅಪ್ಪ ಇದ್ರ ಮುಂದೆ ಫೋಟೋ ಬೇಕಾ? ಎಲ್ಲ ಹಂಗೆ ಸೇಮ್. ಸ್ಟುಡಿಯೋ ವಿತೌಟ್ ಬಾತ್ರೂಮ್. ಕಿಚನ್, ನೋ ಕಿಚನ್. ಇಲ್ಲಿ ಗಾರ್ಡನಿಂಗ್. ನಾವೇನೆಲ್ಲ ನೋಡ್ಕೊಂಬಂದ್ವು. ಆ ಕಡೆ ಯಾಕ್ರೆ ಹೋಗಿಲ್ಲ ನೋಡಲ್ವಾ? ಯಾಕೆ ಬರಲಿಲ್ಲ? ಯಾಕ್ರೆ ಬರಲಿಲ್ಲ ನೀವು ಅಲ್ಲಿಗೆ? ಏನಿದೆ ಅಲ್ಲಿ ಬಿಸಿಲು ಅಂತ ಸೇಮ್ ಈ ಥರ ಇನ್ನೊಂದೆರಡು ಹಟ್ಟಿದೆ. ಸಿಂಪಲ್ ಜನತಾ ಮನೆ ಅಂತ ಹೇಳ್ತಾರೆ. ನಡ್ರಿ ಬೇರೆ ಪ್ಲೇಸ್. ಅದೇ ತರ ಮನೆ ಕಟ್ಟಿರ್ತಾರಲ್ಲ. ನೆಕ್ಸ್ಟ್ ಪ್ಲೇಸ್ ಶೀಶ್ ಪಾರ್ಕ್. ಶೀಶ್ ಪಾರ್ಕ್ ಹತ್ರ ಇದೆ, ಅಥವಾ ಮ್ಯೂಸಿಯಂ ಹತ್ರ ಇದೆ ನೋಡಿ. ಶೀಶ್ ಪಾರ್ಕೆ ಬಿ ಅಲ್ಲಿರೋದು. ಇದು ಶಿಕ್ ಶಾಕ್ ಶೋ ನೋಡಿ. ಇಲ್ಲೂ ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರ್ 650cc ಗಾಡಿ ಇದೆ. ಆಡಿ A7.